ಇವತ್ತು ವಾಸ್ತವ ಪರಿಸ್ಥಿತಿಯನ್ನು ಜನ ಅರ್ಥ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ. ಯುದ್ಧ ಅದರಲ್ಲಿ ಭಾರತದ ಪಾತ್ರ ಏನು? ಇಸ್ರೇಲ್ಗೆ ಹೋಗಿ ಅಂತ ನಾವು ಹೇಳಿದ್ವಾ? ಈ ಸ್ಟ್ಯಾಂಡ್ ಬೈ ಇಸ್ರೇಲ್ ಅಂತ ಹೇಳಿದ್ರಲ್ಲ, ಈಗ ಕೊಟ್ಟು ತಗೊಳ್ಳಿ ಇಸ್ರೇಲಿಂದ ತೊಗೊಂಬಂದು LPG ಕೊಡಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕೊಡಿ. ಇವತ್ತು ನಮಗೆ ಆಸ್ಫಾಲ್ಟ್ ಸಿಗ್ತಾಯಿಲ್ಲ ತಾರ ಹಾಕಲಿಕ್ಕೆ. ಯಾರು ಕಾರಣಕರ್ತರು? ನಾವು ಸಾಂಪ್ರದಾಯಿಕವಾಗಿ ಇತಿಹಾಸವನ್ನು ನೋಡಿದಾಗ ನಮಗೆ ಇರಾನ್ ನಮ್ಮ ಸ್ನೇಹಿತರು. 1953ನಲ್ಲಿ ನಮಗೂ ಇರಾನ್ಗಾಗಿರುವಂಥ ಒಪ್ಪಂದ ಇದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ನಮ್ಗೆ ಬರ್ತಾಯಿದೆ ಸಂಪನ್ಮೂಲ. ಇವತ್ತು ನಮ್ಮ ಶಿಪ್ಪನ್ನೇ ಅಟ್ಯಾಕ್ ಮಾಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರದಲ್ಲೋ ಎರಡನೇ ವಾರದಲ್ಲೋ ಶಿಪ್ಪನ್ನೇ ಅಟ್ಯಾಕ್ ಮಾಡಿದ್ರು. ಯಾಕೆ ಮಾಡಿದರು? ನಾವು ಅಂತಾರಾಷ್ಟ್ರೀಯ ವ್ಯವಹಾರಗಳು ಯಾವ ರೀತಿ ಇರಬೇಕು, ಸಂಬಂಧಗಳು ಯಾವ ರೀತಿ ಇರಬೇಕು, ಇದು ತಪ್ಪಾದಾಗ ಪರಿಸ್ಥಿತಿಗಳು ಈ ಥರ ಆಗ್ತದೆ. ಇದಕ್ಕೆ LPGನೂ ರಾಜ್ಯದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಇಡೀ ದೇಶದಲ್ಲಿದೆ. ಏನಿದೆ ಡಾಲರ್ ರೇಟು? 95 ರೂಪಾಯಿ ಆಗಿದೆ. ಡಾಲರ್ ರುಪೀಸ್ ಆಲ್ ರೈಟ್ ಅಂತಾರೆ, ಇವರು ವಾದ ಮಾಡ್ತಾರೆ, ವಿತಂಡವಾದ. 62 ಇರುವಾಗ ಎಕಾನಮಿ ಈಸ್ ಇನ್ ICU ಅಂತಾರೆ. 95ರಲ್ಲಿದ್ದಾಗ ಓಡಾಡ್ತಾ ಇದೆಯಾ ಎಕಾನಮಿ? ಅರ್ಥ ಮಾಡ್ಕೊಂಡು GDP ಗ್ರೋತ್ ಏನಾಗಿದೆ? ವಿಲ್ ಗೋ ಡೌನ್ ಬೈ 4% ಅಂತ ಹೇಳ್ತಾ ಇದ್ದಾರೆ ಎಲ್ಲ ಎಕನಾಮಿಸ್ಟು. ಸೊ ಇದನ್ನು ಅರ್ಥ ಮಾಡಿಕೊಂಡು ಏನಿದೆ ತಪ್ಪಾದಾಗ ಒಪ್ಕೊಂಡ್ರೆ ಜನನೂ ಕೂಡ ಅದಕ್ಕೆ ಮುಂದೆ ಬರ್ತಾರೆ, ವಿರೋಧ ಪಕ್ಷಗಳು ಕೂಡ ಬರ್ತಾರೆ. ವಿತಂಡವಾದ ಮಾಡ್ಕೊಂಡು ಹೋದರೆ ಆಗೋದಿಲ್ಲ. ಕೆಲವು ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು? ಈಗ ರಷ್ಯಾ, ಯುನೈಟೆಡ್ ಸೋವಿಯತ್ ಯೂನಿಯನ್ ಇದ್ದಾಗಿಂದ ನಮ್ಮ ಸ್ನೇಹಿತರು, ನಮಗೆಲ್ಲ ರೀತಿಯಾದಂಥ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ಇದ್ದರು. ಅವ್ರನ್ನ ಕೈ ಬಿಟ್ಬಿಟ್ಟು ಅಮೇರಿಕ ಹೇಳಿದ್ರೆ ಮಾತ್ರ ನಾವು ಅವರಿಂದ ತೈಲನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ನಿಂತಿದ್ದು? ತೈಲದ ಎಷ್ಟಾಗಿದೆ ರೇಟು? ಸೊ ಇದಕ್ಕೆ ಗ್ಯಾಸ್ 400 ರೂಪಾಯಿ ಇದ್ದಾಗ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ಇವತ್ತು 1000 ರೂಪಾಯಿ ದಾಟಿದೆ. ಎಲ್ಲಿಟ್ಕೋತಾರೆ? 62 ರೂಪಾಯಿ ಇದ್ದಾಗ ಎಲ್ಲ ರೀತಿಯಾದಂಥ ವಾದ ಮಾಡಿದರು. ಪ್ರಧಾನಮಂತ್ರಿಗಳು ಏನು ಹೇಳಿದ್ರು? 62 ರೂಪಾಯಿ ಇದ್ದಾಗ. ಈಗ 95 ರೂಪಾಯಿ. ಏನು ಅಂತ ಹೇಳಬೇಕಲ್ಲ ಜನರಿಗೆ ಬಂದು. ನಾವು ಇಂಡೋ ಪಾಕಿಸ್ತಾನ್ ವಾರ ಆದಂಥ ಸಂದರ್ಭದಲ್ಲಿ, ಇಂಡೋ ಚೈನಾ ವಾರ ಆದಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಕೂಡ ಮುಕ್ತವಾದಂಥ ಚರ್ಚೆ ಪಾರ್ಲಿಮೆಂಟಲ್ಲಿ ನಡೀತಾ ಇತ್ತು. ತಮ್ಮ ಆಡಳಿತ ಪಕ್ಷದ ಸಂಸದರೇ ಎದ್ದು ಆಡಳಿತವನ್ನು ಪ್ರಶ್ನೆ ಮಾಡ್ತಾಯಿದ್ರು. ಇದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಬಿಡ್ತಾಯಿಲ್ಲ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಿಡ್ತಾಯಿಲ್ಲ, ಬಹಿರಂಗವಾದಂಥ ಹೇಳಿಕೆಗಳಿಲ್ಲ. ಎಷ್ಟು ಜೆಟ್ ಇಂಡೋ ಪಾಕಿಸ್ತಾನ್ ವಾರ ಯಾಕೆ ನಿಲ್ತು? ಎಷ್ಟು ಜೆಟ್ ಹೋದು? ಎಷ್ಟು ಜನ ನಮ್ಮವ್ರು ಸತ್ತರು? ಎಲ್ಲಿದೆ ಮಾಹಿತಿ? ಏನು ಗೌಪ್ಯವಾಗಿ ಸರ್ವಾಡಳಿತ ನಡೀತಾ ಇರೋ ಥರ ಇದೆ ಪರಿಸ್ಥಿತಿ. ಆದರೆ ಇದು ನಾನು ಹೇಳಿದ್ರೆ ರಾಜಕಾರಣ ಆಗ್ತದೆ. ಜನ ಎಚ್ಚೆತ್ಕೋಬೇಕು, ಜನ ಓದ್ಕೋಬೇಕು, ಅರ್ಥ ಮಾಡ್ಕೊಬೇಕು. ದೇಶದ ಪರಿಸ್ಥಿತಿ ಏನಿದೆ, ಆಡಳಿತ ಯಾವ ರೀತಿ ನಡೀತಾ ಇದೆ, ನಮ್ಮ ಅಂತಾರಾಷ್ಟ್ರೀಯ ವ್ಯವಹಾರಗಳು, ಸಂಬಂಧಗಳನ್ನು ಯಾವ ರೀತಿ ಇವರು ಉಳಿಸಿದ್ದಾರೆ ಅಥವಾ ಹಾಳು ಮಾಡಿದ್ದಾರೆ ಅಂತ ಹೇಳೋದನ್ನ ಜನ ಅವರಾಗೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ದೇಶ ಉಳಿತದೆ, ಪ್ರಜಾಪ್ರಭುತ್ವ ಉಳಿತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.